ಹಿಮಾಲಯದ ಕೆಳಗಿನ ಕಾಡುಗಳಲ್ಲಿ ಒಂದು ಮರಕುಟಿಕ ವಾಸವಾಗಿತ್ತು. ಸಿಂಹವೊಂದು ಆ ಪ್ರದೇಶದಲ್ಲಿ ಆಹಾರ ಅರಸಿ ಬಂದಿತು. ಅಲ್ಲಿ ಬಿದ್ದಿದ್ದ ಯಾವುದೋ ಒಂದು ಮಾಂಸದ ತುಂಡನ್ನು ಅದು ತಿನ್ನತೊಡಗಿತು. ಹಾಗೆ ತಿನ್ನುವಾಗ ಒಂದು ಎಲುಬಿನ ತುಣುಕು ಸಿಂಹದ ಗಂಟಲಲ್ಲಿ ಸಿಕ್ಕಿಕೊಂಡಿತು. ಸಿಂಹ ಗಂಟಲು ನೋವಿನಿಂದ ಕಿರುಚಾಡತೊಡಗಿತು. ಆ ದಾರಿಯಲ್ಲಿ ಆರುತ್ತಿದ್ದ ಮರಕುಟುಕನಿಗೆ ಸಿಂಹದ ನರಳಾಟ ಕೇಳಿಸಿತು. ಸಿಂಹವನ್ನು ಕಂಡು ಸಿಂಹರಾಜ, ಏನು ಸಂಗತಿ ಎಂದು ವಿಚಾರಿಸಿತು. ಏನಿಲ್ಲ, ನನ್ನ ಗಂಟಲಿನಲ್ಲಿ ಒಂದು ಎಲುಬಿನ ತುಂಡು ಸಿಕ್ಕಿಕೊಂಡಿದೆ ಎಂದಿತು ಸಿಂಹ ಬಿರುಸು ಧ್ವನಿಯಲ್ಲಿ. ಚಿಂತೆ ಬಿಡು, ನಾನು ತೆಗೆಯುವೆ. ಆದರೆ ತೆಗೆದ ಬಳಿಕ ನೀನು ನನ್ನನ್ನು ನುಂಗಿದರೆ ಎಂದಿತು ಆ ಮರಕುಟಿಕ. ಆ ಭಯವನ್ನು ಬಿಟ್ಟು ಬಿಡು, ನನಗೆ ಉಪಕಾರ ಮಾಡು. ನನಗೋ ಸಹಿಸಲಾರದ ನೋವು. ನಿನ್ನನ್ನು ಖಂಡಿತವಾಗಿಯೂ ನಾನು ತಿನ್ನುವುದಿಲ್ಲ ಎಂದಿತು ಸಿಂಹ. ಆದರೂ ಮರಕುಟಿಕನಲ್ಲಿ ಸ್ವಲ್ಪ ಅಳುಕಿತ್ತು. ಸಿಂಹವನ್ನು ಮಲಗಲು ಹೇಳಿತು ಮತ್ತು ಅದರ ಗಂಟಲಿನಲ್ಲಿ ಸಿಕ್ಕಿಕೊಂಡಿದ್ದ ಎಲುಬನ್ನು ಹೊರಕ್ಕೆಳೆದು ತೆಗೆಯಿತು. ಆಗ ಸಿಂಹ ನೋವಿನಿಂದ ಪಾರಾಯಿತು. ಅದೇ ಸಿಂಹ ಇನ್ನೊಂದು ದಿನ ಬೆಳಗ್ಗೆ ಇನ್ನೆಲ್ಲೋ ಮಾಂಸ ತಿನ್ನುತ್ತಿರುವುದನ್ನು ನೋಡಿದ ಮರಕುಟಿಕ ಸಿಂಹದ ನಿಜ ಸ್ವಭಾವವನ್ನು ತಿಳಿಯಲು ಇದೇ ಸರಿಯಾದ ಸಮಯ ಎಂದು ಯೋಚಿಸಿತು. ಹತ್ತಿರದ ಮರವೊಂದರ ಕೊಂಬೆಯ ಮೇಲೆ ಕುಳಿತು, ಅರಣ್ಯರಾಜ, ಇಂದೊಮ್ಮೆ ನಿನಗೆ ಸಂಕಟ ಬಂದಾಗ ಉಪಕಾರ ಮಾಡಿದ್ದೆ, ನೆನಪಿದೆಯೇ? ಈಗ ನನಗೊಂದು ಸಹಾಯ ಮಾಡಬಲ್ಲೆಯಾ ಎಂದು ಕೇಳಿತು. ಯಾರು, ಮರಕುಟಿಕನೋ ಎಂದು ಸಿಂಹ ಬಿರುಸಿನಿಂದ ಹೇಳಿತು. ಆ ದಿನ ನನ್ನಂತಹ ಕ್ರೂರ ಮೃಗದ ಬಾಯಿಯಿಂದ ನೀನು ಪಾರಾದೆಯಲ್ಲ, ಆ ಉಪಕಾರವನ್ನು ನೀನು ನೆನೆಯಬೇಕು. ಅದು ಬಿಟ್ಟು ಇನ್ನೂ ಸಹಾಯ ಬೇಡುತ್ತೀಯಲ್ಲ ಎಂದು ಹೇಳಿತು ಸಿಂಹ. ಸಿಂಹದ ಮಾತು ಕೇಳಿದ ಮರಕುಟುಕ ಇಂಥವರಿಗೆ ಸಹಾಯ ಮಾಡಬಾರದು ಎಂದು ಅಲ್ಲಿಂದ ಹೊರಟು ಹೋಯಿತು. ಇನ್ನಷ್ಟು ಸ್ವಾರಸ್ಯಕರ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.